ಇನ್ನು ಕನ್ನಡದ ಖ್ಯಾತ ನಟರಾದಂಥವರು ಈಗ ವಿಜಯೇಶ್ವರಾಗಿರುವಂಥದ್ದು ಕನ್ನಡದಲ್ಲಿ ಖ್ಯಾತ ನಾಯಕ ನಟರಾಗಿ ಕಾಣಿಸಿಕೊಂಡು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದಕ್ಕೆ ಅವರ ಚಿಕ್ಕ ವಯಸ್ಸಿನಲ್ಲೇ ಅಂದರೆ 32ನೇ ವಯಸ್ಸಿನಲ್ಲೇ ಕೊನೆ ಹೆಸರಿಟ್ಟಿರುವಂಥದ್ದು ತೀವ್ರ ಹೃದಯಘಾತವಾಗಿ ಮತ್ತು ಜಾಂಡೀಸ್ನಿಂದ ಕೂಡ ಅವರು ಬಳಲ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ ಈ ಕಲಾವಿದ ಅಂದರೆ ಈ ನಾಯಕ ನಟ ಕನ್ನಡದಲ್ಲಿ ವಿಕಲಚೇತನ ನಟ ಆಗಿದ್ದರು. ಆದರೂ ಕೂಡ ಅದು ಗೊತ್ತಾಗ್ದಲೇ ಅಭಿನಯ ಮಾಡಿದರು. ಸ್ನೇಹಾಂಜಲಿ ಸಿನಿಮಾದ ನಾಯಕನಾಗಿ ಬಂದಂತಹ ಧ್ರುವ ಶರ್ಮಾ ಅವರು ಇದೀಗ ಕೊನೆ ಹೆಸರಿಟ್ಟಿರುವಂಥದ್ದು ಹೃದಯಘಾತಕ್ಕೆ ಒಳಗಾಗಿ ಮತ್ತು ಜಾಂಡೀಸ್ ಕಾಯಿಲೆಯಿಂದ. ಮತ್ತು ಬೆಂಗಳೂರು 56 ಸಿನಿಮಾದಲ್ಲೂ ಕೂಡ ಇವರು ನಾಯಕನಾಗಿ ಕೂಡ ಅಭಿನಯಿಸಿದರು. ಸ್ನೇಹಾಂಜಲಿ ಸಿನಿಮಾ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಅದರ ಹಾಡುಗಳು ಕೂಡ ಇವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು. ಇನ್ನೂ ಕ್ರಿಕೆಟರ್ ಕೂಡ ಆಗಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ರು. ಮತ್ತು CCLಲ್ಲೂ ಕೂಡ ಇವರು ಆಟವನ್ನು ಕೂಡ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸ್ಯಾಂಡಲ್ವುಡ್ ಪರವಾಗಿ ಸಾಕಷ್ಟು ಕ್ರಿಕೆಟ್ಗಳಲ್ಲಿ ಆಡಿ ಮುಂದಾಳತ್ವ ವಹಿಸಿದರು. ಮತ್ತು ಕಿವಿ ಮತ್ತು ಬಾಯಿ ಎರಡೂ ಕೂಡ ಅವರಿಗೆ ಕೇಳಿಸ್ತಿಲ್ಲ, ಮಾತಾಡೋಕ್ಕೂ ಕೂಡ ಬರ್ತಿಲ್ಲ. ಆದರೂ ಕೂಡ ಸಿನಿಮಾದಲ್ಲಿ ಯಾವುದೇ ನಟನೆಗೂ ಕೂಡ ಕಡಿಮೆ ಇರಲಿಲ್ಲ ಎಂಬಂತೆ ನಟನೆ ಮಾಡ್ತಿದ್ರು.